ನಮಸ್ಕಾರ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಜಸ್ಟ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆಯಿತು. ಸ್ವಲ್ಪ ಹೊರಗಡೆ ಹೋಗೋದಿದೆ. ಅಬಿಗೆ ವೀಕ್ಲಿ ಆಫ್ ಆಗಿರೋದ್ರಿಂದ ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಶಾಪಿಂಗ್ ಇತ್ತು, 2 ಸ್ಯಾರಿ ತೊಗೋಬೇಕಾಗಿತ್ತು. ಹಾಗಾಗಿ ಹೊರಗಡೆ ಹೋಗೋಣ ಅಂತ. ಪಾಪು ಮಲಗಿದ್ದಾನೆ, ಅವನು ಎದ್ದ ತಕ್ಷಣ ಹೋಗಬೇಕು. ರೆಡಿ ಆಗಿದ್ದೀನಿ. ಜಸ್ಟ್ ಪೂಜೆ ಮಾಡಿ ಆಯಿತು. ಪಾಪು ಎದೊಳ್ಳಿ ಅಂತ ಕಾಯ್ತಾಯಿದ್ದೀವಿ. ಎದ್ದ ತಕ್ಷಣ ಹೊರಡೋಣ. ನಾನು ಯೂಶ್ವಲಿ ಯಾವಾಗಲೂ ಕರ್ನಾಟಕದಲ್ಲೇ ಸ್ಯಾರಿ ತೊಗೊಳ್ಳೋದು. ಇವತ್ತು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಈಗ ತಾನೇ ಭೈರಪ್ಪ ಇದ್ದರು, ಸ್ವಲ್ಪ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಭೈರಪ್ಪ, ಶಾಪಿಂಗ್ ಹೋಗೋಣ? ಅಲ್ಲಿ ನೋಡಿ, ಶಾಪಿಂಗ್ ಹೋಗೋಣ ಶಾಪಿಂಗು. ಫಸ್ಟಿಗೆಲ್ಲ ಕರ್ನಾಟಕ ಸ್ಯಾರಿ ಸೆಂಟರ್ ಅಂದರೆ ಒಂದೇ ಬಿಲ್ಡಿಂಗ್ ಇದ್ದಿದ್ದು. ಬಟ್ ಈಗ ಹೊಸ ಬಿಲ್ಡಿಂಗ್ ಕೂಡ ಓಪನ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಮಾಡಿದ್ದಾರೆ. ಹೊಸ ಕಲೆಕ್ಷನ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲರೂ ವೀಡಿಯೋ ಮಾಡೋ ಹಾಗಿಲ್ಲ ಅಂತಿದ್ರು. ಬಟ್ ಆದರೂ ಸಣ್ಣ ವೀಡಿಯೋ ತೊಗೊಂಡಿದ್ದೀನಿ ಅಷ್ಟೇ. ಎಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಫಸ್ಟೆಲ್ಲ ಅಲೋ ಮಾಡ್ತಿದ್ರು, ಬಟ್ ಈಗೇನೋ ಗೊತ್ತಿಲ್ಲ, ವೀಡಿಯೋ ಮಾಡೋ ಹಾಗೆ ಇಲ್ಲ ಅಂದರು. ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ಸ್ಯಾರಿ ಎಲ್ಲ ತೊಗೊಂಡು ಮನೆಗೆ ಬಂದಾಗ 7:38 ಆಗಿತ್ತು. ಬಂದು ಪಾಪುಗೆ ಅಡುಗೆ ಮಾಡಿ ಊಟ ಮಾಡಿ ತಿನ್ನಿಸೋದ್ರು ಅಷ್ಟರಲ್ಲೇ ಟೈಮ್ ಆಗಿಬಿಡ್ತು. ಸೊ ಅವಾಗೆ ಕಂಪ್ಲೀಟ್ ಮಾಡಲಿಲ್ಲ. ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಊರಿಗೆ ಬಂದಿದ್ದೀನಿ ಇವತ್ತು ತಾನೇ. ಇವತ್ತು ಪಾಪು ವ್ಯಾಕ್ಸಿನ್ ಇತ್ತು, ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತು. ನಾನಿರೋದೆಲ್ಲ ಮೈಸೂರೇ, ಬಟ್ ಈಗ ಪಾಪುಗೆ 1 ಇಯರ್ ಆಗೋವರೆಗೂ ಊರಲ್ಲೇ ಇರೋಣ ಅಂತ ಊರಲ್ಲೇ ಇದ್ದೀನಿ. ಪಾಪುಗೆ ಇವತ್ತು ವ್ಯಾಕ್ಸಿನ್ ಇದೆ, ವ್ಯಾಕ್ಸಿನಿಗೆ ಹೋಗಬೇಕು. ಪಾಪು ಮಲಗಿದ್ದಾನೆ, ಎದ್ದ ತಕ್ಷಣ ಕರ್ಕೊಂಡು ಹೋಗಬೇಕು. ಆಯ್ತಾಯ್ತು ಚಿನ್ನ, ಇಲ್ಲಿ ಆಗೋಯ್ತು ಹಾಯ್, ಪಾಪು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಈಗ ತಾನೇ ಬಂದ್ವಿ. ಗಾಡೀಲಿ ಆನ್ ದ ವೇ ಬರ್ತಾನೆ ಮಲ್ಕೊಂಡ. ಅದು ಸೀರೆಗೆ ಮಲಗಿಸಿದ್ದಾಯಿತು, ಮಲಗಿದ್ದಾನೆ. ತುಂಬ ಅಳ್ತಿದ್ದ. ವ್ಯಾಕ್ಸಿನ್ ಹಾಕಬೇಕಾದ್ರೆ 4 ಇಂಜೆಕ್ಷನ್ ಹೇಗೆ ತಡ್ಕೋತಾರೆ ಮಕ್ಕಳಲ್ವಾ. ನಮಗೆ ಒಂದು ಇಂಜೆಕ್ಷನ್ ತೊಗೊಂಡ್ರೆ ತಡ್ಕೊಳಕ್ಕಾಗಲ್ಲ. 4 ಇಂಜೆಕ್ಷನ್, 2 ಕೈ 2 ಕಾಲಿಗೆ. 9.5 ತಿಂಗಳು ಇಂಜೆಕ್ಷನ್. ಬಟ್ ನಾನು 1 ತಿಂಗಳು ಲೇಟಾಗಿ ಹಾಕ್ಸಿದ್ದೀನಿ. ಯಾಕಂದರೆ ತುಂಬ ಸಣ್ಣ ಇದೆ, ತಡ್ಕೊಳಕ್ಕೆ ಶಕ್ತಿ ಬೇಕಲ್ಲ ಅಂತ ನಾನು 1 ತಿಂಗಳು ಲೇಟಾಗಿ ಹಾಕ್ಸಿದೆ. ಹೇಳಬೇಕಂದ್ರೆ ನಾನು ಇನ್ನೂ 2 ತಿಂಗಳು ಲೇಟಾಗಿ ಹಾಕ್ಸೋದಕ್ಕಿದ್ದೆ. ಆದರೆ ಅಭಿ ಬೇಡ, ನೀನು ಇನ್ನೂ 6 ತಿಂಗಳು ಬಿಟ್ಟು ಹಾಕ್ಸಿದ್ರು ಅವನು ಅಷ್ಟೇ ಇರ್ತಾನೆ, ಅವ್ನು ಇನ್ಕ್ರೀಸ್ ಆಗೋಲ್ಲ ಸದ್ಯಕ್ಕೆ. ಸುಮ್ಮನೆ ಮುಂದೆ ನೆಕ್ಸ್ಟ್ ವ್ಯಾಕ್ಸಿನ್ ಎಲ್ಲ ಲೇಟಾಗಿ ಬಿಡುತ್ತೆ, ಪರವಾಗಿಲ್ಲ ಈ ತಿಂಗಳು ಹಾಕ್ಸು ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ವ್ಯಾಕ್ಸಿನ್ ಹಾಕ್ಸಿದ್ದಾಯಿತು. ಮಲಗಿದ್ದಾನೆ. ಜ್ವರ ಬರಲ್ಲ ಅಂತೇನು ಹೇಳಿದ್ದಾರೆ, ನೋಡೋಣ. ತಡ್ಕೊಳಕ್ಕಾಗಲ್ಲ ಅಂದರೆ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇನ್ನಿಲ್ಲ, ಮಲಗಿದ್ದಾನೆ. ಎದ್ಮೇಲೆ ನೋಡಬೇಕು ಜ್ವರ ಬರುತ್ತಾ ಹೇಗೆ ಏನು. 4 ಇಂಜೆಕ್ಷನ್ ಅಲ್ಲ, ನೋಡೋಣ. ಬಟ್ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು, ಪ್ರತಿ ತಿಂಗಳಲ್ಲೂ ಜ್ವರ ಬಂದಿತ್ತು ಅವನಿಗೆ. ಬಟ್ ಈ ತಿಂಗಳು ಜ್ವರ ಬರಲ್ಲ ಅಂತ ಹೇಳಿದ್ದಾರೆ, ನೋಡಬೇಕು. ವ್ಯಾಕ್ಸಿನ್ ಆದಮೇಲೆ ಪಾಪು ಫುಲ್ಲು ಸಪ್ಪಿಗೆ ಮಲ್ಕೊಂಡಿದ್ದ, ನೋಡೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಬಟ್ ಆಮೇಲೆ ಎದ್ಮೇಲೆ ಓಕೆ, ಸ್ವಲ್ಪ ಆರಾಮಾಗೇ ಇದ್ದ. ಸ್ಟಾರ್ಟಿಂಗ್ ಸ್ವಲ್ಪ ಪೇನ್ ಇತ್ತು ಅನಿಸುತ್ತೆ, ಆಮೇಲೆ ಓಕೆ, ಆಟ ಆಡ್ಕೊಂಡೇ ಇದ್ದ. ಹಾಯ್, ಜ್ವರ ಏನಿಲ್ಲ, ಓಕೆ. ಬಟ್ ಸ್ವಲ್ಪ ಸಪ್ಪಿಗಿದ್ದಾನೆ, ಬಟ್ ಓಕೆ, ಆರಾಮಾಗಿದ್ದಾನೆ. ನೋಡಬೇಕು ನೈಟ್ ಜ್ವರ ಬರುತ್ತಾ ಏನು, ನೋಡೋಣ. ಓಕೆ ಈಗ.